ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಕಡಾಯಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ಯಾಕೆಟ್ ಹಾಲಲ್ಲಿ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ತಗೊಳ್ತಾ ಇದ್ದೀನಿ. ಇಲ್ಲಿ 2 ಪ್ಯಾಕೆಟ್ ಹಾಲು ತಗೊಳ್ತಾ ಇದ್ದೀನಿ ನಾನು, ಹಾಫ್ ಲೀಟ್ರದು. ಇದು ಸಮೃದ್ಧಿ ಹಾಲು, ನಂದಿನಿ ಸಮೃದ್ಧಿ ಹಾಲಿದು. 1 ಲೀಟ್ರ್ ಸಮೃದ್ಧಿ ಹಾಲು ತಗೊಂಡಿದ್ದೀನಿ. ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೊಳ್ಬೇಕು. ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಬಿಡ್ಬೇಕು. ಇದು ಹಾಲು ಒಂದು 15ರಿಂದ 20 ನಿಮಿಷದವರೆಗೂ ಕಾಯುತ್ತೆ. ಈ ಥರ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ರೆ ಕೆನೆ ಚೆನ್ನಾಗಿ ಬರುತ್ತೆ. ಒಳ್ಳೆ ದಪ್ಪಗೆ ನಾವು ಎಮ್ಮೆ ಹಸು ಹಾಲು ಕಾಯಿಸಿದ್ರೆ ಎಷ್ಟು ದಪ್ಪ ಬರುತ್ತೆ ಕೆನೆ, ಅಷ್ಟು ದಪ್ಪ ಬರುತ್ತೆ. ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೊಳ್ಬೇಕು. ಅದರಲ್ಲಿ ಸ್ಪೂನು ಹಾಕಬಾರ್ದು. ಹಂಗೆ ಪ್ಯಾಕೆಟನ್ನು ಕಟ್ ಮಾಡಿಬಿಟ್ಟು ಹಿಂಗೆ ಪಾತ್ರೆ ಎಲ್ಲ ಹಾಕಿಬಿಟ್ಟು ಇಟ್ಬಿಟ್ರೆ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸಿದ್ರೆ ನೋಡಿ ಈ ಥರ ಬರುತ್ತೆ ಕೆನೆ. ಎಷ್ಟು ಚೆನ್ನಾಗಿ, ಎಷ್ಟು ಗೋಲ್ಡ್ ಕಲರಲ್ಲಿ ಬಂದಿದೆ ಕೆನೆ ಅಂದರೆ. ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸಿದ್ರೆ ಅಷ್ಟು ಸೂಪರಾಗಿ ಬರುತ್ತೆ. ಇದನ್ನು ಏನು ಮಾಡ್ಬೇಕು, ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಹಾಲನ್ನು ತಣ್ಣಗಾಗೋಕೆ ಬಿಡಬೇಕು. ಹಾಲು ತಣ್ಣಗಾದ್ಮೇಲೆ ನಾನು ಇದನ್ನೇನು ಮಾಡ್ತೀನಿ, ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಒಂದು 2-3 ಅವರ್ ಫ್ರಿಜ್ಜಲ್ಲೇ ಇರಬೇಕು. ನೋಡಿ, ಅದಾದ್ಮೇಲೆ ನಾವು ಆಚೆ ತೆಗೆದ್ಬಿಟ್ಟು ರೌಂಡಕ್ಕೇನೋ ಪಾತ್ರೆಗೆ ಅಂಟ್ಕೊಂಡಿರುತ್ತೆ ಕೆನೆನ, ಅದನ್ನ ಒಂದು ಚಾಕು ತಗೊಂಡು ರೌಂಡಕ್ಕೆ ಕಟ್ ಮಾಡ್ಕೊಳ್ಬೇಕು. ನಾವು ಆ ಕೆನೆನ ಈ ಪಾತ್ರೆಯಿಂದ ಬಿಡಿಸ್ಕೊಳ್ಬೇಕು. ನೋಡಿ, ಬಿಡಿಸ್ಕೊಂಡಾದ್ಮೇಲೆ ನಾನು ಇಲ್ಲೊಂದು ಬಾಕ್ಸ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲೊಂದು ಸ್ಪೂನ್ ತಗೊಳ್ಳಿ. ಆ ಸ್ಪೂನ್ ತಗೊಂಡ್ಬಿಟ್ಟು ಈ ಥರ ನಿಧಾನಕ್ಕೆ ಕೆನೆ ತೆಗೆದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡೋಣ. ನೋಡಿ, ಇದು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಎಷ್ಟು ದಪ್ಪ ಬಂದಿದೆ ಕೆನೆ, ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ತೆಗಿಬೇಕಾದ್ರೆ ಎಲ್ಲೂ ಕಟ್ಟಾಗಲಿಲ್ಲ, ಒಡೆದೋಗ್ಲಿಲ್ಲ ಕೆನೆ, ನೀಟಾಗಿ ಬಂದಿದೆ. ಈ ಥರ ನೋಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಒಂದು ವಾರ ಇಟ್ಕೊಳ್ತೀನಿ. ಇಟ್ಕೊಂಡು ಬಾಕ್ಸಲ್ಲಿ ವಾರಕ್ಕೊಂದ್ಸಲ ನಾನಿಲ್ಲಿ ಬೆಣ್ಣೆ ಮಾಡಿಬಿಟ್ಟು ತುಪ್ಪ ಮಾಡ್ಕೊಳ್ತೀನಿ ಅದರಲ್ಲೇನೆ. ನೋಡಿ, ಇದನ್ನು ತೆಗೆದು ಇಟ್ಬಿಟ್ಟು ನಾವು ಬೆಣ್ಣೆ ಮಾಡ್ಕೊಳ್ಬೇಕು ಅನ್ನೋವಾಗ ಇವತ್ತು ರಾತ್ರಿ ತೆಗೆದ್ಬಿಟ್ಟು ಸ್ವಲ್ಪ ಮೊಸರು ಹಾಕಿ ಇಟ್ಟರೆ ಸಾಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇಟ್ಬಿಡಿ ಮುಚ್ಚಿಬಿಟ್ಟು. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ನೀವು ಮಿಕ್ಸಿ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಬೆಣ್ಣೆ ಇದರಲ್ಲಿ ಅಂದರೆ, ನಾವು ರಾತ್ರಿ ತೆಗೆದು ಇಟ್ಕೊಂಡಿದ್ವಿ ಕೆನೆನ ಸ್ವಲ್ಪ ಮೊಸರು ಹಾಕ್ಬಿಟ್ಟು. ಇವಾಗ ಬೆಳಗ್ಗೆ ಎದ್ದು ನಾನಿಲ್ಲಿ ಮಿಕ್ಸಿ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಾದಮೇಲೆ ಸ್ವಲ್ಪ ಇದರಲ್ಲಿ ಕೆನೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾವಿಲ್ಲಿದ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿದರೆ ನೀರೆಲ್ಲ ಬೆಣ್ಣೆ ಬಂದಮೇಲೆ ನೀರೆಲ್ಲ ಆಚೆ ಸಿಡಿಯುತ್ತೆ. ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಬೆಣ್ಣೆ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ. ನೋಡಿ, ಮಿಕ್ಸಿಲಿ ಹಾಕಿದ್ರೆ ತುಂಬ ಹೊತ್ತು ಬಿಟ್ಬಿಟ್ರೆ ಒಳಗಡೆ ಮೇಲೆ ಬೆಣ್ಣೆ ಸಿಗೋದಿಲ್ಲ ನಮಗೆ. ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಬೆಣ್ಣೆ ಬಂದರೆ ಮಿಕ್ಸಿ ಸೌಂಡ್ ಬೇರೆ ಬಂದ್ಬಿಡುತ್ತೆ, ಜೋರಾಗಿ ಸೌಂಡ್ ಬರುತ್ತೆ ಮಿಕ್ಸಿದು. ನೋಡಿ, ಈ ಥರ ಬೆಣ್ಣೆ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನಾವು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ವಾಶ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಳ್ಕೊಳ್ಬೇಕು. ಒಂದು 5ರಿಂದ 6 ಸಲ ತೊಳಿಬೇಕು, ನೀರು ಚೇಂಜ್ ಮಾಡಿ. ನೋಡಿ, ಈ ಥರ ಇಲ್ಲ ಅಂದರೆ ತುಪ್ಪ ನಾವು ಜಾಸ್ತಿ ದಿನ ಇಟ್ಕೊಳ್ಳೋಕೆ ಆಗೋದಿಲ್ಲ, ಸ್ಮೆಲ್ ಬಂದ್ಬಿಡುತ್ತೆ. ಬೆಣ್ಣೆನ ನಾವೆಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ತೊಳೆದಿರ್ತೀವೋ ಅಷ್ಟು ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಪ್ಪನ ಸ್ಮೆಲ್ಲೇ ಬರೋದಿಲ್ಲ. ನೋಡಿ, ಈ ಥರ ನೀರು ತೆಳುವಾಗಿ ಬರಬೇಕು. ನೀಟಾಗಿ ಒಂದು 5-6 ನೀರಲ್ಲಿ ತೊಳೆದ್ಬಿಟ್ರೆ ಬೆಣ್ಣೆ ಸಹ ಸ್ಮೆಲ್ ಬರೋದಿಲ್ಲ. ಇವಾಗ ನಾವು ಇದನ್ನು ಕಾಯಿಸ್ಕೊಳ್ಳೋಣ. ಬೆಣ್ಣೆ ಆಯಿತು. ಇವಾಗ ತುಪ್ಪ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ನೋಡಿ, ಇವಾಗ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಬಿಟ್ಟು ಈ ಬೆಣ್ಣೆ ಪಾತ್ರೆನ ಅದ್ರ ಮೇಲೆ ಇಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಇದನ್ನು ಅಷ್ಟೇ ಸಿಮ್ಮಲ್ಲೇ ಇಡಬೇಕು. ನಾವು ಕೆಳಗಡೆ ಜಾಸ್ತಿ ಉರಿ ಇಡಬಾರ್ದು. ಜಾಸ್ತಿ ಉರಿ ಇಟ್ಟರೆ ಇದೇನಾಗುತ್ತೆ, ಬೆಣ್ಣೆ ಎಲ್ಲ ಏನಾಗುತ್ತೆ, ಉಕ್ಕು ಬಿಡುತ್ತೆ. ಉಕ್ಕಿಬಿಟ್ಟು ನಾವು ಎಷ್ಟು ದೊಡ್ಡ ಪಾತ್ರೆನಲ್ಲಿ ಇಟ್ಟರೂ ಸರಿ, ಜಾಸ್ತಿ ಉರಿ ಇಟ್ಟಿದ್ದೀವಿ ಅಂದರೆ ಅದು ಉಕ್ಕು ಬಿಡುತ್ತೆ. ಹಂಗಾಗಿ ಇದನ್ನು ಸಿಮ್ಮಲ್ಲೇ ಇಟ್ಟಿರಬೇಕು. ಸಿಮ್ಮಲ್ಲೇ ಇಟ್ಬಿಟ್ಟು ನಾವು ಅಷ್ಟೇ ಮಧ್ಯ ಈ ಸ್ಪೂನ್ ಆಡಿಸ್ತಾ ಇರಬೇಕು ಪಾತ್ರೆಯಲ್ಲಿ. ಹಿಂಗೆ ಆಡಿಸ್ತಾ ಇದ್ದರೆ ನೋಡಿ, ಈ ಥರ ಕರಗ್ತಾ ಬೆಣ್ಣೆ ಎಲ್ಲ ಕರಗುತ್ತೆ. ಬೆಣ್ಣೆ ಎಲ್ಲ ಕರಗಿ ಕೆಳಗಡೆ ಹೋಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಇಲ್ಲಾಂದರೆ ಅದು ಮಧ್ಯದಲ್ಲಿ ಕೈ ಬಿಟ್ಬಿಟ್ರೆ ಉಕ್ಕು ಬಿಡುತ್ತೆ. ನಾವು ಸಿಮ್ಮಲ್ಲಿ ಇಟ್ಟರೂ ಸಹ ಉಕ್ಕುತ್ತೆ ಬೆಣ್ಣೆ.
ಹಾಗಾಗಿ ನೋಡಿ ಈ ಥರ ಅದು ಕಾಯ್ತಾ ಕಾಯ್ತಾ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಇಲ್ಲಿ ಮಧ್ಯದಲ್ಲಿ ಏನು ಗಂಟುಗಳು ಸಿಗುತ್ತೆ ನೋಡಿ, ಅದನ್ನು ನಾವು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಹಿಂಗೆ ತಿರುಗಿಸ್ತಾ ಹಿಂಗೆ ಮ್ಯಾಶ್ ಮಾಡ್ಕೊಳ್ಳೋಣ, ಸ್ಪೂನಿಂದನೇ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೊಳ್ಳೋಣ. ನೋಡಿ ಇವಾಗ ಕಾಯ್ತಾ ಇದೆ ತುಪ್ಪ. ಕಲರ್ ಹೇಗೆ ಬರ್ತಾ ಇದೆ ನೋಡಿ, ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ. ಇದು ಇನ್ನೂ ಚೇಂಜ್ ಆಗುತ್ತೆ ಕಲರು. ಪರ್ಫೆಕ್ಟಾಗಿ ತುಪ್ಪ ಬರಬೇಕಂದ್ರೆ ಅದು ಬೇರೆ ಕಲರೇ ಬಂದ್ಬಿಡುತ್ತೆ ನೋಡಿ ಈ ಥರ. ಇವಾಗ ಇದರಲ್ಲಿ ಗಂಟು ಥರ ಏನು ಸಿಗುತ್ತೆ ಅದನ್ನೇನು ನಾವು ಸ್ಪೂನಲ್ಲಿ ಮ್ಯಾಶ್ ಮಾಡ್ತಾ ಇದ್ವಿ, ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು, ಸ್ಟವ್ ಆಫ್ ಮಾಡಿಬಿಡ್ಬೇಕು ನಾವು. ಯಾಕಂದರೆ ತುಪ್ಪ ಬಿಸಿ ಇರುತ್ತೆ, ಅದು ತುಪ್ಪ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಅದ್ರದ್ದು ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ಥರ. ಅದರೊಳಗಡೆ ಕಸರೇನಿರುತ್ತೆ ಅದೆಲ್ಲನೂ ಈ ಥರ ಕಲರ್ ಬಂದ್ಬಿಟ್ಟಿರುತ್ತೆ ನೋಡಿ. ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಒಳ್ಳೆ ಇದು ಪ್ಯಾಕೆಟ್ ಹಾಲಲ್ಲಿ ಮಾಡಿದ್ದೀವಿ, ಪ್ಯಾಕೆಟ್ ಹಾಲಲ್ಲಿ ಮಾಡಿರೋ ತುಪ್ಪ ಅಂತಾನೆ ಅನಿಸೋದಿಲ್ಲ. ಹಸು ಹಾಲು ಇಲ್ಲ ಎಮ್ಮೆ ಹಾಲಿಂದ ಮಾಡಿರೋ ಥರ ಇದೆ, ತುಂಬ ಗಮ್ ಅಂತ ಅನ್ನತ್ತೆ ಈ ತುಪ್ಪ ನೋಡಿ. ನಾನು ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ, ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಆಲ್ರೆಡಿ ನಾನು ಇನ್ನೂ ಒಂದ್ಸಲ ಕಾಯಿಸಿಟ್ಕೊಂಡಿರೋದನ್ನ ಅದರಲ್ಲಿ ಹಾಕಿದ್ದೆ, ಪ್ಲಸ್ ಇವಾಗೂ ಕಾಯಿಸ್ಕೊಳ್ತಿರೋದನ್ನ ಹಾಕ್ತಾ ಇದ್ದೀನಿ. ನಾನು 2 ಸಲ ಕಾಯಿಸಿದ್ರೆ ಇದು ಫುಲ್ ಬಾಟಲ್ ಆಗುತ್ತೆ. ನಾನು ಈ ಸಮೃದ್ಧಿ ಹಾಲು ತಗೊಂಡು ಬೆಣ್ಣೆ ತೆಗೆದು ತುಪ್ಪ ಮಾಡಿದಾಗಿಂದ ನಾನು ತುಪ್ಪನೇ ತಗೊಳ್ತಾ ಇಲ್ಲ ಹೊರಗಡೆ, ನಾನು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಒಳ್ಳೆ ಹಸು ಹಾಲಲ್ಲಿ ಮಾಡಿರೋ ಅಂಥ ಕಲರ್ ಬಂದಿದೆ ತುಪ್ಪದ್ದು. ಸೂಪರಾಗಿ ಟೇಸ್ಟ್ ಇರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ನಾವು ಪ್ಯಾಕೆಟ್ ಹಾಲಲ್ಲೇ ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಬೋದು, ಮಕ್ಕಳಿಗೂ ಕೂಡ ಹೆಲ್ದಿ ಇರುತ್ತೆ. ಪ್ಯಾಕೆಟ್ ತುಪ್ಪಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ತುಪ್ಪ ಕೊಡಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. 2 ತುತ್ತು ತಿನ್ನೋ ಮಕ್ಕಳು ಇನ್ನೂ 4 ತುತ್ತು ಹೆಚ್ಚಿಗೆನೆ ತಿಂತಾರೆ ತುಪ್ಪ ಹಾಕಿ ಕಲಿಸ್ಕೊಟ್ರೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಪ್ಯಾಕೆಟ್ ಹಾಲಲ್ಲಿ ತುಪ್ಪ ಮಾಡೋಕೆ, ತುಂಬ ಈಸಿ ಇರುತ್ತೆ. ನಿಮಗೂ ಕೂಡ ಹೇಗೆ ಬಂತು, ನೀವು ಯಾವ ಥರ ಮಾಡಿದ್ರಿ ತುಪ್ಪ ಮಾಡೋದು, ನಿಮಗೆ ಸರಿ ಬಂತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಮಗೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.